ಶ್ರೀರಾಮ ನವಮಿಯಂದು ಮಾಡಬೇಕಾದುದು ಮತ್ತು ಮಾಡಬಾರದ ಕೆಲಸಗಳು. ಚೈತ್ರ ನವರಾತ್ರಿ ದಿನ ಎಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ, ಪುನರ್ವಸು ನಕ್ಷತ್ರದ ಕರ್ಕಾಟಕ ಲಗ್ನದ ಶುದ್ಧ ನವಮಿ ದಿನ. ಆದ್ದರಿಂದ ಇಂದು ಭಗವಾನ್ ರಾಮನಿಗೆ ಸಮರ್ಪಿತವಾಗಿದೆ. ಜಗತ್ತಿಗೆ ಆದರ್ಶಪ್ರಾಯರಾದ ಆ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಶ್ರೀರಾಮ ನವಮಿ ಎಂದು ಆಚರಿಸುತ್ತಿದ್ದೇವೆ. ಇದಲ್ಲದೆ ಶ್ರೀರಾಮಚಂದ್ರ ಮತ್ತು ಸೀತಮ್ಮ ತಾಯಿಯು ಇದೇ ದಿನ ವಿವಾಹವಾದರು ಎಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮ ನವಮಿಯ ಈ ಮಂಗಳಕರ ದಿನದಂದು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳಿವೆ. ಅವುಗಳ ಬಗ್ಗೆ ತಿಳಿಯೋಣ. ಶ್ರೀರಾಮ ನವಮಿ ದಿನದಂದು ಮಾಡಬೇಕಾದ ಮೊದಲ ಕೆಲಸಗಳು: ಎದ್ದ ತಕ್ಷಣ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಉಪವಾಸ ನಿಮಗೆ ನೆಮ್ಮದಿ ಮತ್ತು ಯೋಗಕ್ಷೇಮವನ್ನು ನೀಡುತ್ತದೆ. ಪಾಪಗಳು ನಾಶವಾಗುತ್ತವೆ. ಅನೇಕ ಕಡೆ ಈ ದಿನ ರಾಮನ ಮೂರ್ತಿಯನ್ನು ತೊಟ್ಟಿಲಲ್ಲಿಟ್ಟು ಪೂಜಿಸಲಾಗುತ್ತದೆ. ಅಯೋಧ್ಯೆಯ ಸರಯೂ ನದಿಯಲ್ಲಿ ಪುಣ್ಯಸ್ನಾನ ಮಾಡುವುದರಿಂದ ನಿಮ್ಮ ಹಿಂದಿನ ಮತ್ತು ಈಗಿನ ಜನ್ಮಗಳ ಪಾಪಗಳು ತೊಲಗುತ್ತದೆ. ರಾಮಚರಿತ ಮಾನಸ, ರಾಮಚಾಲೀಸ, ಶ್ರೀರಾಮ ರಕ್ಷಾ ಸ್ತೋತ್ರಗಳನ್ನು ತ್ರಿಮೂರ್ತಿಗಳಲ್ಲಿ ಪಠಿಸಬೇಕು. ಹನುಮಾನ್ ಚಾಲೀಸ ಪಠಿಸಬೇಕು. ಬಡವರಿಗೆ ದಾನ ಮತ್ತು ಉಪಕಾರ ಮಾಡಿ. ಶ್ರೀರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ ಕಾರಣ ಈ ಸಮಯದಲ್ಲಿ ಶ್ರೀರಾಮ ನವಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಯಸ್ಕರ. ಅರ್ಚನೆಗಳು ಮತ್ತು ನಿರ್ದಿಷ್ಟ ಪೂಜೆಗಳನ್ನು ಇಂದು ಮಾಡಬಹುದು. ರಾಮ ಕೀರ್ತನೆಗಳು, ಭಜನೆಗಳು ಮತ್ತು ಸ್ತೋತ್ರಗಳನ್ನು ಇಂದು ಪಠಿಸಲಾಗುತ್ತದೆ. ಈ ದಿನ ಎಷ್ಟು ಭಕ್ತಿಯಿಂದ ರಾಮನನ್ನು ಪೂಜಿಸುತ್ತಾರೋ ಅಷ್ಟು ಫಲಿತಾಂಶ ಬರುತ್ತದೆ. ಇಂದು ಯಾರಿಗೂ ಮೋಸ ಮಾಡಬೇಡಿ ಎಂದು ನೆನಪಿಡಿ. ಪ್ರಾಮಾಣಿಕವಾಗಿ ಮತ್ತು ನ್ಯಾಯಯುತವಾಗಿ ವರ್ತಿಸಿ. ಈ ದಿನ ಪುರಾಣಗಳನ್ನು ಓದುವುದರಿಂದ ಅದೃಷ್ಟ ಬರುತ್ತದೆ. ಹಿರಿಯರನ್ನು ಗೌರವಿಸಬೇಕು. ಶ್ರೀರಾಮನಿಗೆ ಹಿರಿಯರ ಬಗ್ಗೆ ಅಪಾರ ಗೌರವವಿದೆ. ತಂದೆಯ ಮಾತನ್ನು ಮೀರದ ಮಹಾನ್ ವ್ಯಕ್ತಿತ್ವ ಶ್ರೀರಾಮ ಚಂದ್ರಮೂರ್ತಿ. ಇಂತಹ ಭಗವಂತನ ಕೃಪೆ ಸಿಗಬೇಕಾದರೆ ಹಿರಿಯರನ್ನು ಗೌರವಿಸಬೇಕು. ಶ್ರೀರಾಮ ನವಮಿಯಂದು ಮಾಡಬಾರದ ಕೆಲಸಗಳು: ತಾಮಸಿಕ ಆಹಾರಗಳು, ಮಾಂಸ ಮತ್ತು ಮದ್ಯಪಾನ ಪಾನೀಯಗಳನ್ನು ತ್ಯಜಿಸಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೆ ಆಹಾರ ಮತ್ತು ಕರಿಗಳನ್ನು ತೆಗೆದುಕೊಳ್ಳಬಹುದು. ಈ ವಸಂತ ನವರಾತ್ರಿಯಲ್ಲಿ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ. ಕ್ಷೌರ ಮಾಡುವುದನ್ನು ಸಹ ನಿಷೇಧಿಸಲಾಗಿದೆ. ಇತರರನ್ನು ಟೀಕಿಸಬೇಡಿ, ನೋಯಿಸಬೇಡಿ ಅಥವಾ ಕೆಟ್ಟದಾಗಿ ಮಾತನಾಡಬೇಡಿ. ಮಾತು, ಆಲೋಚನೆ ಅಥವಾ ಕ್ರಿಯೆಯಿಂದ ಇತರರನ್ನು ನೋಯಿಸಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.